ಬ್ರೆಡ್ ಟೋಸ್ಟ್ ಮಾಡೋದು. ಒಂದು ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ನಂತರ 5 ಈರುಳ್ಳಿ ಮೀಡಿಯಮ್ ಸೈಜು, ಚಿಕ್ಕದಾಗಿದ್ದರೆ 6 ಈರುಳ್ಳಿನ ತಗೊಳ್ಳಿ, ಓಕೆನಾ. ಅದನ್ನೆಲ್ಲ ಉದ್ದುದ್ದಕ್ಕೆ ಹಚ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ನಾನು ತುರ್ಕೊಂಡಿದ್ದೀನಿ ದಪ್ಪದಾಗಿ. ಅದು ಸ್ವೀಟು ಮತ್ತು ಸ್ಪೈಸಿ ಎಲ್ಲ ಟೇಸ್ಟಿ ಕೊಡುತ್ತೆ. ಸೊ ಒಂದು ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ. ಅದ್ರ ಬದಲಾಗಿ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕೋಬಹುದು ನೀವು. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ನಾನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟು ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ತೀನಿ ಅದರೊಳಗೇ. ಅದಾದಮೇಲೆ ನಾನು ಅಚ್ಚ ಖಾರದ ಪುಡಿ, ಮನೇಲಿ ಯಾವ್ದಿರುತ್ತೋ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಅದನ್ನು 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಿಮ್ಮ ಖಾರದ ಪುಡಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ, ಮೆಣ್ಸಿನ್ಕಾಯಿ ಬೇಡ ಅಂತ. ಸೊ ಇವಾಗ ಒಂದು ಬೌಲ್ ತೊಗೊಂಡು ಉದ್ದಕ್ಕೆ ಹಚ್ಚಿರೋ ಈರುಳ್ಳಿ ಮತ್ತು ಟೊಮ್ಯಾಟೊ ಸಣ್ಣಗೆ ಹಚ್ಚಿರೋದು, 1 ಟೊಮ್ಯಾಟೊ ಸಾಕು. ಇವನ್ನೆಲ್ಲನೂ ನಾವು ಒಂದು ಬೌಲೊಳಗೆ ಹಾಕ್ಕೋಬೇಕಾಗತ್ತೆ. ಈರುಳ್ಳಿನ ಎಲ್ಲ ಉದ್ರಾಗಿ ಮಾಡ್ಕೋಬೇಕು ಕೈಯಲ್ಲಿ, ಆಯಿತಾ. ಅದಾದಮೇಲೆ ಒಂದು ಹಚ್ಚಿರೋ ಟೊಮ್ಯಾಟೋನೆಲ್ಲ ಹಾಕಬೇಕು ಅದರೊಳಗೆ, ಆ ಬೌಲೊಳಗೆ. ನೆಕ್ಸ್ಟು ಬಂದು ನಾವೇನು ಕ್ಯಾರೆಟ್ ತುರ್ಕೊಂಡಿರ್ತೀವಿ ನೋಡಿ, ಆ ಕ್ಯಾರೆಟ್ ತುರಿನ ಉದುರಿಸ್ಬೇಕು ಫುಲ್ಲು. ನಾವು ಎಷ್ಟು ತುರ್ಕೊಂಡಿರ್ತೀವಿ, ನಾನಿಲ್ಲಿ 1 ಕ್ಯಾರೆಟ್ ಫುಲ್ ತೊಗೊಂಡಿದ್ದೀನಿ, ದಪ್ಪ ಕ್ಯಾರೆಟು, ಅದು ಫುಲ್ಲು ತುರ್ಕೊಂಡಿದ್ದೀನಿ. ಸೊ 1 ಕ್ಯಾರೆಟ್ ಪೂರ್ತಿನೂ ನಾನು ತುರ್ಕೊಂಡಿರೋದನ್ನ ಈ ಬೌಲೊಳಗೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಏನು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ನಾನು ನೀರಲ್ಲಿ ನೆನೆ ಹಾಕ್ಕೊಂಡಿರ್ತೀನೋ, ಕರ್ಬೇವಿನ ಸೊಪ್ಪನ್ನ ಕೈಯಲ್ಲಿ ಮುರಿದು ಹಾಕ್ತೀನಿ. ಅದು ಬೇಕಾದರೆ ಹಾಕ್ಕೋಬೋದು ಕರ್ಬೇವಿನ ಸೊಪ್ಪು, ಇಲ್ಲ ನಂಗೆ ಬೇಡ ಅನ್ನೋರು ಬೇಡ, ಅದನ್ನು ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ 1 ಕಡ್ಡಿಯಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ಕೈಯಲ್ಲಿ ತುಂಡು ಮಾಡಿ ಕರ್ಬೇವಿನ ಸೊಪ್ಪನ್ನ ನಾನು ಈ ಬೌಲೊಳಗೆ ಹಾಕ್ತೀನಿ. ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು ನೀಟಾಗೆಲ್ಲ ತೊಳ್ಕೊಂಡು, ಇಲ್ಲಾಂದರೆ ಮಣ್ಣು ಹಂಗೆ ಬರುತ್ತೆ. ಸೊ ನಾನು ನೀರಲ್ಲಿ ನೆನೆ ಹಾಕ್ಕೊಂಡಿರ್ತೀನಿ, ಯಾವಾಗಲೂ ಅಷ್ಟೇ, ಏನೇ ಅಡುಗೆ ಮಾಡಿದ್ರು ನೀರಲ್ಲಿ ನೆನೆ ಹಾಕಿರ್ತೀನಿ. ಸೊ ಅದನ್ನೆಲ್ಲ ನಾನಿಲ್ಲಿ ಹಾಕಬೇಕು. ನೆಕ್ಸ್ಟು ಬಂದು ಅರಿಶಿಣದ ಪುಡಿನ ಯಾವುದಿರುತ್ತೋ ಅರಿಶಿಣದ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಹಾಕಬೇಕಾಗತ್ತೆ. ಜಾಸ್ತಿ ಹಾಕಬೇಡಿ, ಇಲ್ಲ ಅರಿಶಿಣದ ಪುಡಿ ಅದೇ ಸ್ಮೆಲ್ ಬರುತ್ತೆ. ಸೊ ಚಿಟಿಕೆ ಹಾಕಿ, ಅಷ್ಟೇ ಸಾಕು. ಸೊ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿನ ನೀವು ಹಾಕಬೇಕಾಗತ್ತೆ ಇದ್ರೊಳಗೆ. ನೆಕ್ಸ್ಟ್ ಬಂದು 1 ಟೇಬಲ್ ಸ್ಪೂನು ನಾವು ಯಾವುದದು ಖಾರದ ಪುಡಿ ಹಾಕಬೇಕಾಗತ್ತೆ, ಓಕೆನಾ. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಬೇಕಾಗತ್ತೆ. ನೋಡ್ತಾ ಇರ್ಬೋದು, ಖಾರದ ಪುಡಿ ತೊಗೊಂಡಿದ್ದೀನಿ ನಾನು. 1 ಟೀ ಸ್ಪೂನ್ ತೊಗೊಂಡಿದ್ದೀನಿ ಸಾಕು ಅಂತ. ಜಾಸ್ತಿ ಖಾರ ತಿನ್ನೋರು ಹಾಕೋಬೋದು, ನಾವು ಮೀಡಿಯಮ್ ತಿನ್ನೋದು. ಸೊ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಖಾರದ ಪುಡಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿನೂ ನೀವು ಸಣ್ಣದಾಗಿ ಹಚ್ಕೊಂಡು ಹಾಕೋಬೋದು. ನಮ್ಮ ಮನೇಲಿ ಯಾರೂ ಅಷ್ಟು ತಿನ್ನಲ್ಲ ಹಸಿಮೆಣ್ಸಿನ್ಕಾಯಿ, ಸೊ ನಾನು ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಸಾಲ್ಟು ನಿಮಗೆ ಗೊತ್ತಿರುತ್ತೆ, ಅಡುಗೆ ಮಾಡೋರಿಗೆ ಎಷ್ಟು ಬೇಕೋ ಅಷ್ಟು ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ನ ಅದರೊಳಗೆ ನಾನು ಉದುರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ನೆಕ್ಸ್ಟು ಅದನ್ನು ನಾವು ಕೈಗಳಿಸ್ಬೇಕು. ಸ್ಪೂನಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಬರಬೇಕು. ನೀಟಾಗಿ ಮಿಕ್ಸ್ ಆದ್ರಿಂದ ಟೇಸ್ಟಿಯಾಗಿರುತ್ತೆ, ಓಕೆನಾ. ಅದನ್ನು ಜಸ್ಟ್ ಬ್ರೆಡ್ ಮೇಲೆ ಇಡ್ತಾ ಇದ್ದೀವಿ ನೋಡಿ. ಸೊ ಟೇಸ್ಟಿಯಾಗಿರ್ಬೇಕಂದ್ರೆ ನೀಟಾಗಿ ಉಪ್ಪು ಖಾರ ಎಲ್ಲ ಬ್ಲೆಂಡ್ ಆದ್ರೇ ಟೇಸ್ಟಿಯಾಗಿರುತ್ತೆ. ಸೊ ಇದಾದಮೇಲೆ ನಾನು 2 to 3 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಯಾವುದು ಅಡುಗೆ ಎಣ್ಣೆ ಯಾವುದಕ್ಕೆ ಉಪಯೋಗಿಸ್ತೀರೋ ನೀವು ಅದನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ ಸ್ಟೀಮ್ಡ್ ಮಾಡ್ತಿರೋ ಕಾರಣ ನಾನು ಹುರ್ಕೋತಿಲ್ಲ. ಇದೇನು ಇಂಗ್ರೀಡಿಯೆಂಟ್ ಇದು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟು ಯಾವೆಲ್ಲ ಹುರ್ಕೋತಿಲ್ಲ. ಸ್ಟೀಮ್ ಮಾಡ್ತಿರೋ ಕಾರಣ 1 to 3 ಸ್ಪೂನ್ ಆಫ್ ಆಯಿಲ್ನ ನಾನು ಇದರೊಳಗೆ ಹಾಕ್ತೀನಿ. ಸೊ ಇದೆಲ್ಲ ಹಾಕಾದ್ಮೇಲೆ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು, ನಾನು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆದಮೇಲೆ ಇವಾಗ ನಾನು ಏನು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ನೀರಲ್ಲಿ ನೆನೆ ಹಾಕಿದ್ನೋ ಅದನ್ನು ನಾನು ಇವಾಗ ಕರ್ಬೇವಿನ ಸೊಪ್ಪನ್ನು ನೀಟಾಗೆಲ್ಲ ಮುರಿದು ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಚಾಪ್ ಮಾಡಿ ಇದರೊಳಗೆ ಹಾಕ್ತಿದ್ದೀನಿ. ಆದಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ, ಸೊ ಅದ್ರದ್ದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಕೊತ್ತಂಬರಿ ಸೊಪ್ಪು
ಹಾಕ್ಕೊತೀನಿ, ಯಾಕಂದರೆ ಎಲ್ಲ ಮಣ್ಣು ಸಿಗುತ್ತಲ್ಲ ಮರಳಾಗಿ ಚೆನ್ನಾಗಿರಲ್ಲ. ಸೊ ದಟ್ ನಾನು ನೀರಲ್ಲಿ ಹಾಕ್ಕೊಂಡು ಆಮೇಲೆ ಮಾಡ್ಕೊಡ್ತೀನಿ. ನಿಮ್ಗೊಂದು ಟಿಪ್ಸ್ ಹೇಳಬೇಕು ಅಂದರೆ ಫಸ್ಟು ನಾವೇನೇ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನೇ ಹಾಕಿರಲಿ, ಯಾವುದೇ ಸಾಂಬಾರಾಗಲಿ ಅಡುಗೆಗಾಗಲಿ ಅದಕ್ಕಿಂತ ಹಿಂಗೆ ಫಸ್ಟು ನಾವು ನೀರಲ್ಲಿ ಹಾಕಿದ್ರೆ ಒಳ್ಳೆಯದು. ಆಮೇಲೆ ನಾನು ಬ್ರೆಡ್ ಸ್ಲೈಸಸ್ನ ಇಟ್ಕೊಂಡ್ಬರ್ತೀನಿ. ಇವಾಗ ಬ್ರೆಡ್ ತೊಗೊಂಡಿದ್ದೀನಿ, ಯಾವುದಾದ್ರು ಆಗ್ಬೋದು. ಸಾಲ್ಟೆಡ್ ಬ್ರೆಡ್ ಆದರೆ ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಇಲ್ಲ ಇದು ಸಪ್ಪೆ ಬ್ರೆಡ್ಡು ಆ ಥರ ಏನಾದರೆ ನೀವು ಸ್ವಲ್ಪ ಜಾಸ್ತಿ ಸಾಲ್ಟನ್ನ ಹಾಕ್ಕೊಳ್ಬೋದು. ಸೊ ನಾನು ತೊಗೊಂಡಿರೋದು ಸಾಲ್ಟೆಡ್ ಬ್ರೆಡ್ಸು, ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಒಂದೊಂದಾಗಿ ಸ್ಲೈಸಸ್ನ ಬ್ರೆಡ್ನ ಒಂದು ದೊಡ್ಡ ತಟ್ಟೆಯಲ್ಲಿ ಇಡ್ತಾ ಬರ್ತಾ ಇದ್ದೀನಿ. ಈ ಥರ ಇಟ್ಟಾದ್ಮೇಲೆ ನೀಟಾಗಿ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿರ್ತೀರೋ ಸ್ಟಫ್ನ ನೀಟಾಗಿ ಬ್ರೆಡ್ ಮೇಲೆ ಹರಡಬೇಕಾಗತ್ತೆ. ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು. ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ಒಬ್ರೊಬ್ರಿಗೆ ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ, ಆ್ಯಂಡ್ ಒಬ್ರೊಬ್ರಿಗೆ ಸ್ವಲ್ಪ ಜಾಸ್ತಿನೇ ಸ್ಟಫಿಂಗ್ ಇದ್ದರೆ ಇಷ್ಟ ಆಗುತ್ತೆ. ಸೊ ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ಟಫಿಂಗ್ ಈ ಥರ ಹಾಕ್ಕೊಂಡು ನಾನು ಇನ್ನೊಂದು ತಟ್ಟೆ ಮೇಲೂ ಇದೇ ಥರ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ. ಟೋಟಲ್ 8 ಪೀಸಸ್ನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ಒಂದು ಏನು ಇಡ್ಲಿ ಪಾತ್ರೆ ಇರುತ್ತೋ ಅದನ್ನು ತೊಗೊಂಡು 1 ಚಮಚಷ್ಟು ನೀರು ಹಾಕಬೇಕು. ಅದಾದಮೇಲೆ ಇಡ್ಲಿ ಸ್ಟ್ಯಾಂಡ್ ಏನಿರುತ್ತೋ ಸುತ್ತಲೂ ಫುಲ್ಲು ರೌಂಡ್ ಏನಿರುತ್ತೆ ಇಡ್ಲಿ ಹಾಕ್ತೀವಲ್ಲ ಅಲ್ಲಿಂದ ಹಿಡ್ದು ಫುಲ್ಲು ಸುತ್ತಲೂ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಯಾವ ಎಣ್ಣೆ ಮೇಡಮ್ ಅಂತ ಅಂದರೆ ಅಡುಗೆ ಎಣ್ಣೆನ ಸ್ವಲ್ಪ ಹಚ್ಚಬೇಕು. ಸೊ ದಟ್ ಏನು ನಾವಿಲ್ಲಿ ಬ್ರೆಡ್ ಸ್ಲೈಸಸ್ ಇಡ್ತಾಯಿದ್ದೀವೋ ಅದು ಸ್ಟೀಮ್ ಆದಮೇಲೆ ಅಂಟ್ಕೊಳ್ಳಲ್ಲ. ಸೊ ನಾನಿವಾಗ ಹಚ್ಚಿದ್ದೀನಿ. ಇವಾಗ ಒಂದೊಂದಾಗಿ ಬ್ರೆಡ್ ಸ್ಲೈಸಸ್ನ ನಾನು ಇಲ್ಲಿ ಇಡ್ತೀನಿ. ಈ ಬ್ರೆಡ್ ಸ್ಲೈಸಸ್ನ ಒಂದೊಂದಾಗಿ ಆದಮೇಲೆ ನಾನು 15 ಮಿನಿಟ್ಸ್ 12 to 15 ಮಿನಿಟ್ಸ್ ಅರೌಂಡು ನೀಟಾಗಿ ಬೇಕ್ ಮಾಡಬೇಕು ಹೈ ಫ್ಲೇಮಲ್ಲಿ. ಸೊ ಅದಾದಮೇಲೆ ಆಫ್ ಮಾಡಾದಮೇಲೆ ನೀಟಾಗಿ ಆ ಪ್ಯಾನ್ ಏನಿದೆಯೋ ಅದನ್ನು ಇಟ್ಟಾದ್ಮೇಲೆ ಲೈಟಾಗಿ ತೆಗೀರಿ. ಸೊ ಎಣ್ಣೆ ಹಚ್ಚಿದ್ರೆ ಆರಾಮಾಗಿ ಬಂದುಬಿಡುತ್ತೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಬ್ರೆಡ್ಡು. ಸೊ ನಾನು ಹಿಂಗೆ ಎತ್ತಿದ್ದೀನಿ, ಈಗ ನೋಡಿ ಈ ಥರ ಕಾಣಿಸುತ್ತೆ ಬ್ರೆಡ್ ಟೋಸ್ಟು, ಬಟ್ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಇದು ಓಪನ್ ಮಾಡಿದ್ದೀನಿ, ಇದು ಕ್ಲೋಸ್ಡು ಈ ಥರ ಆಗಿರುತ್ತೆ. ಸಾಸ್ ಬೇಕಾದ್ರೆ ಅದ್ರ ಜೊತೆ ನೆಂಚ್ಕೊಂಡು ತಿನ್ಬೋದು. ಸೊ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಎಲ್ಲರೂ ತಿಂದು ಹೇಗಿದೆ ಹೇಳಿ.